ಅಮೇರಿಕೆಯೊಳಗೆ ಮಾರಾಟ ಆಗ್ತಾ ಇರುವಷ್ಟು ನಿದ್ದೆ ಗುಳಿಗೆಗಳ ಜಗತ್ತಿನ ಬೇರೆ ಯಾವ ದೇಶದೊಳಗೂ ಮಾರಾಟ ಆಗೋದಿಲ್ಲ. ಅಯ್ಯೋ, ಏನು ಶಾಕಿಂಗ್ ಇದು. ಹಾಂ, ಭಾಳ ದೊಡ್ಡ ಪ್ರಮಾಣ. ಯಾಕಂದರೆ ಅವರಿಗೆ ನೆಮ್ಮದಿ ಇಲ್ಲ, ನಿದ್ದೆ ಇಲ್ಲ. ಹಾಂ, ಪ್ರೋಝ್ಯಾಕ್ ಅನ್ನುವಂಥ ಒಂದು ಔಷಧಿ ಬಹಳ ದೊಡ್ಡ ಪ್ರಮಾಣದೊಳಗೆ ಮಾರಾಟ ಆಗೋದು ಅಮೇರಿಕಾದೊಳಗೆ. ನಾವು ಅಮೇರಿಕಾ ಮುಟ್ಟಿದ್ದೀವಿ. ಮುಂದೆಲ್ಲಿ ಹಳ್ಳಿಗಳು ಖಾಲಿ ಆಗ್ತಾ ಇದ್ದಾವೆ. ಬೆಂಗಳೂರಿನಂಥ ಊರುಗಳು ಹೊಟ್ಟೆ ಬಿರಿಯುವಷ್ಟು, ಒಡೆದು ಹೋಗುವಷ್ಟು ಬೆಳೆದು ಬಿಟ್ಟಾವೆ ಇವತ್ತು. ಅಲ್ಲಿ ಸುಖ ಇಲ್ಲ ಅನ್ನೋದು ಬಹಳಷ್ಟು ಜನರಿಗೆ ಮನವರಿಕೆ ಆಗ್ತಾ ಇದೆ. ಬದುಕಿನ ಬಹಳ ಮಹತ್ವದ ಭಾಗವನ್ನು, ಬಹಳ ಗಟ್ಟಿಯಾದಂಥ ಚಂದವಾದಂಥ ಬದುಕಿನ ಭಾಗವನ್ನು ನಾನು ದಟ್ಟಣೆಯೊಳಗೆ ವಾಹನದ ಇದರೊಳಗೆ ಕಳ್ಕೊಳ್ತಾ ಇದ್ದೀನಿ ಅನ್ನೋದು ಗೊತ್ತಾಗ್ತಾ ಇದೆ. ಮುಂದೆಲ್ಲಿ ಬರ್ರಿ ಬೀಗ್ರ, ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯಾರಿಕೆಯಿಂದ ಹಂಗ ಆಗ್ಲೇವಾ? ಈಗ ಇನ್ನೊಂದು ಇದೆಯಣ್ಣ, ಈ ಶಹರದೊಳಗೆ ಸೇರಿದೀವಲ್ಲ, ಪ್ರಾಬ್ಲಮ್ ಅವ್ರದ್ದು ಏನು ಅಂದರೆ, ಒಂದು ಅಪಾರ್ಟ್ಮೆಂಟ್ಗಳಲ್ಲಿ ಅದಕ್ಕೆ ಅವಕಾಶಗಳಿಲ್ಲ. ಎಂಥ ದುರಂತ ನೋಡ್ರಿ. ಯಾರು ಸತ್ತು ಬಿಟ್ರೆ ಇನ್ನೇನಾದರೆ ಕೆಲವು ಪರ್ಮಿಷನ್ ಇಲ್ಲ ಅಲ್ಲಿ, ಅಥವಾ ಇಮ್ಮಿಡಿಯೇಟ್ ಮಾಡಿ ಕಳಿಸ್ಬಿಡ್ಬೇಕು. ಈ ಅವ್ರು ಬರ್ತಾರೆ ಇವ್ರು ಬರ್ತಾರೆ ಅಂತೇನಿಲ್ಲ. ಸತ್ತು 1 ತಾಸೋ 2 ತಾಸೋ ಏನೋ ಮಾಡಿಕೊಡ್ರಿ, ತೊಗೊಂಡು ಹೋಗ್ಬಿಡ್ರಿ. ನಿಮಗೆ ಬೆಳ್ತಾನೆ ಇಟ್ಕೊತೀನಿ, ಬೀಗರು ಬರ್ತಾರೆ, ಬಿಜ್ಜರು ಬರ್ತಾರೆ, ಅಳೋ ಕಾರ್ಯಕ್ರಮ ಅವೆಲ್ಲ ಏನೂ ಇಲ್ಲ. ಅಯ್ಯೋ, ಹಾಂ, ಹಂಗಾಗಿದೆ. ಆಮೇಲೆ ಬಾಡಿಗೆ ಮನೆಯವರು ನೀವು ಹೆಣ ಹಿಡಿಸ್ಕೊಡಲ್ಲ ಅವರು. ಆದರೂ ಆಮೇಲೆ ರೋಡಿಗೆ ಬಂದು ಟೆಂಟ್ ಹಾಕ್ಬೇಕು. ಅಲ್ಲಿ ನೋಡಿ, ಇಷ್ಟಿಷ್ಟು ಚಿಕ್ಕ ಚಿಕ್ಕ ರೋಡು, ಅಲ್ಲಿ ಬಂದು ಹಾಕೋಕ್ಕಾಗಲ್ಲ. ಮನೆ ಚಿಕ್ಕದಾಗಿರುತ್ತೆ, ಇಟ್ಕೊಳಕ್ಕಾಗಲ್ಲ. ಪಕ್ಕದ ಮನೆಯವ್ರಿಗೆ ಕಿರಿಕಿರಿ ಆಗುತ್ತೆ, ಅವ್ರು ಕಂಪ್ಲೇಂಟ್ ಮಾಡ್ತಾರೆ. ಈ ಏನಾಗ್ತದೆ, ಅವ್ರಿಗೆ ಜಾಗ ಇಲ್ಲ ಅಂತ ಅಲ್ಲ ಅಣ್ಣ, 100 ಎಕರೆ ಇದೆ ಅವ್ರ ಮನೆಯಲ್ಲಿ, ಬಿಟ್ಟು ಬಂದಿದ್ದಾರೆ, ಎಲ್ಲವೂ ಇದೆ. ಊರಾಗಿ ವಾಪಸ್ ಹೋದರೆ, ವಾಪಸ್ ಇವ್ರು ಫೋನ್ ಮಾಡಿದರೆ ಹಿಂಗಾಗ್ಬಿಡ್ತು ಕಣ ಅಂತ. ಏನಂದರೆ, ಈಗ ಬಂದೇನಪ್ಪ, ನಿನ್ಗೆ ಈಗ ಗೊತ್ತಾಯ್ತು ಊರು. ಇಷ್ಟು ದಿವಸ ಎಲ್ಲಿದ್ದೀಪ್ಪ? ಹೆಣ ಬಿದ್ದಾಗ ನಮ್ಮೂರು ನೆನಪಾಗೈತೆ ನಿನಗೆ. ಇಷ್ಟು ದಿವಸ ಎಲ್ಲಿದ್ದಿ? ಹಬ್ಬಕ್ಕೆ ಕರೆದ್ರೆ ಬರಲಿಲ್ಲ, ಜಾತ್ರೆಗೆ ಕರೆದ್ರೆ ಬರಲಿಲ್ಲ, ತೇರಿಗೆ ಬರಲಿಲ್ಲ, ಯಾರ್ದೋ ಮದುವೆ ಮುಂಗ್ಸಿ ಅಂತ ಬರ್ದಿಲ್ಲ, ಬಾ ಮಾಡ್ಕೋ ಈಗ ಅಂತಾರೆ. ಅಂದರೆ ಎಂಥ ಪರಿಸ್ಥಿತಿಗೆ ಬಂದಿದ್ದೀವಿ ನಾವು. ಇಲ್ಲ, ಅದಕ್ಕೆ ನಾವು ಸಾವಿನ ಬಗ್ಗೆ ಇನ್ನೂ ವ್ಯವಸ್ಥಿತವಾಗಿ ಚರ್ಚೆ ಮಾಡೋಣ ಅಂತ. ನಂದು ಇನ್ನೊಂದು ಬಹಳ ಮುಖ್ಯ ವಿಚಾರ, ಈಗ ಸಮಯ ಇರೋದರಿಂದ ಹಂಚ್ಕೊಂಡ್ಬಿಡೋಣ ಅಂತ. ಒಂದು ನೆನಪಿನ ಬನ ಅಂತ ಮಾಡಬೇಕು ಅಂತ. ನೆನಪಿನ ಬನ ಅಂತಂದರೆ ಎಲ್ಲರ ಮನೆಗಳೊಳಗೂ ಸಾವು ಸಹಜ, ಅನಿವಾರ್ಯ. ಒಂದೇ ನಿಮಿಷ. ಹಾಂ, ಅಯ್ಯೋ ಮೇಡಮ್ ಆಯ್ತಂದ್ರೆ ಇದು ನೀವು ತಗೋರಿ. ಥ್ಯಾಂಕ್ ಯು. ನೀನು ತೊಗೊಂಡು ಬಂದ್ಬಿಡು. ನೆನಪಿನ ಬನ ಅಂತ ಅಂದರೆ ಅದು ಮುಖ್ಯವಾಗಿ ಸಾವಿಗೆ ಸಂಬಂಧಿಸಿದ್ದು, ಆದರೆ ಕೇವಲ ಸಾವಿಗೆ ಸಂಬಂಧಿಸಿದ್ದು ಆಗಬೇಕಾಗಿಲ್ಲ. ಹೆಚ್ಚು ಕಡಿಮೆ ಪ್ರತಿಯೊಂದು ಊರಿನೊಳಗೂ ಯಾವುದೋ ಒಂದು ಸಣ್ಣ ಹಳ್ಳಿ ಅಂದರೂ ಅದರ ಸುತ್ತಲೂ ಒಂದು 400 ಎಕರೆ 500 ಎಕರೆ ಜಮೀನು ಇರ್ತದೆ. ಯಾರಾದರೂ ಒಬ್ಬರು ದಾನಿಗಳು ಸಿಕ್ಕರೆ, ನಾವೊಂದು 4 ಎಕರೆನೋ 10 ಎಕರೆನೋ ಜಾಗ ತಗೊಂಡು, ಅದೇನು ಬಹಳ ಫಲವತ್ತಾದಂಥ ಹೊಲನೇ ಆಗಿರಬೇಕಾಗಿಲ್ಲ, ಒಂದು ಖಾಲಿ ಜಾಗ ಯಾವ್ದು ಸಿಕ್ಕರೂ ಸರಿ, ನನ್ನ ಮನೆಯೊಳಗೆ ಯಾರಾದರೂ ತೀರ್ಕೊಂಡ್ರೆ ಅವರ ನೆನಪಿಗೆ 1,000 ರೂಪಾಯಿ ಕೊಟ್ಟು ಅಲ್ಲಿ ಸಸಿ ಹಚ್ಚೋ ವ್ಯವಸ್ಥೆ ಮಾಡಬೇಕು. ನಿಮ್ಮ ಮನೆಯೊಳಗೆ, ಅವ್ರ ಮನೆಯೊಳಗೆ, ಅವ್ರ ಮನೆಯೊಳಗೆ, ಅವ್ರ ಮನೆಯೊಳಗೆ ಸಾವುಗಳು ಸಂಭವಿಸ್ತಾ ಇರ್ತವೆ. ಸಸಿಗಳನ್ನು ಹಚ್ತಾ ಹೋಗ್ತೀವಿ. ಕೇವಲ ಸಾವು ಅಷ್ಟೇ ಅಲ್ಲ, ನಮ್ಮ ಮನೆಯೊಳಗೊಂದು ಮಗು ಹುಟ್ಟಿತು, ನಮ್ಮ ಮನೆಯೊಳಗೊಂದು ಮದುವೆ ಆಯಿತು, ಅಥವಾ ನನ್ನ ಮಗಳಿಗೊಂದು ನೌಕರಿ ಸಿಕ್ತು, ಮತ್ತೊಂದು ಸುಖದ ಸಂತೋಷದ ಸಂದರ್ಭವೂ ಆಗ್ಬೋದು, ಅಥವಾ ಈ ರೀತಿ ಸಾವು ನೋವಿನ ಸಂದರ್ಭವೂ ಆಗಿರ್ಬೋದು. 1,000 ರೂಪಾಯಿ ಕೊಟ್ಟು ಅಲ್ಲಿ ಸಸಿ ಹಚ್ಚಲಿಕ್ಕೆ ಶುರು ಮಾಡಿಬಿಡೋದು. ನೆನಪಿನ ಬನ ಅದು. ನೋಡ್ತಾ ಊರಿಗೆ ಒಂದು ದೊಡ್ಡ ಹಸಿರಿನ ಉಂಗುರ ತಯಾರಾಗಿಬಿಡ್ತದೆ. ಅದ್ಭುತ ಅದ್ಭುತ. ಬೆಳಿತಾನೆ ಹೋಗ್ತದೆ ಅದು, ಬೆಳಿತಾನೆ ಹೋಗ್ತದೆ, ಕೊನೆಯೇ ಇಲ್ಲಲ್ಲ ಸಾವುಗಳಿಗೆ. ಹೌದು.
ಮತ್ತು ಇದರ ಸಂಪೂರ್ಣ ವ್ಯವಸ್ಥೆಯನ್ನು ಊರಿನವರೇ ಮಾಡತಕ್ಕದ್ದು, ಸರ್ಕಾರದ ಸಹಾಯ ಅಪೇಕ್ಷೆ ಮಾಡದೆ, ಮತ್ತೊಬ್ರು ಯಾರು ಹೊರಗಿನವ್ರು ಬಂದು ಅದನ್ನು ನೋಡ್ಕೊಳ್ತಾರೆ ಅಂತ ಅನ್ನದೆ. ಹಾಂ, ಹೊರಗಿನವ್ರನ್ನ ನಾವು ನೇಮಿಸ್ಕೊಳ್ಳೋಣ, ಅವ್ರಿಗೆ ತಿಂಗಳಿಗೆ ಇಷ್ಟು ಪಗಾರ ಕೊಡೋಣ, ಇಲ್ಲ. ಅದು ಒಂದು ಏನು ಯುವಕ ಮಂಡಳ ಅಂತ ಕರಿತೀರೋ, ಮತ್ತೊಂದು ಅಂತ ಹೇಳ್ತಿರೋ, ಅವರೇ ಜವಾಬ್ದಾರಿ ತಗೋಬೇಕು. ಒಂದು 1,000 ರೂಪಾಯಿ ಕೊಟ್ಟು ಅಲ್ಲಿ ಹಚ್ಕೊಳ್ಳೋದು. ನೀವು ಬಂದು ನಿಮ್ಮ ಹಿರಿಯರನ್ನು ಯಾವಾಗಾದರೂ ಬಂದು ನೋಡ್ರಿ, ಹೌದು, ವರ್ಷಕ್ಕೊಮ್ಮೆ ಬಂದು ನೋಡ್ರಿ. ಮತ್ತೆ ಯಾವಾಗ ನಿಮಗೆ ಸಮಯ ಸಿಗ್ತದೋ ಅವಾಗ ಬರ್ರಿ, ಅಲ್ಲಿಯೇ ಕೂತ್ಕೋರಿ, ಆ ಬನದೊಳಗೆ ಕೂತ್ಕೊಂಡು ಊಟ ಮಾಡ್ರಿ. ನೆನಪಿನ ಬನ ಇದು, ಬಹಳ ಸುಲಭವಾಗಿ ನಾವು ಮಾಡ್ಕೊಳ್ಬೋದು. ಅದನ್ನು ಬಹಳ ಅದ್ಭುತವಾದ ಕಲ್ಪನೆ. ಯಾಕೆ ಆಗಬಾರ್ದು? ಆಗ ಒಂದು ಎಲ್ಲಿ ಭಾವನಾತ್ಮಕವಾದಂಥ ಒಂದು ನಂಟು ತಯಾರಾಗ್ತದೋ ಅಲ್ಲಿ ನಾವು ಬಹಳ ಶ್ರದ್ಧೆಯಿಂದ ಆ ಕೆಲಸ ಮಾಡ್ತೀವಿ. ಇದನ್ನ ಬಹಳ ದೂರ ಒಯ್ಯೋದೇ ಬೇಡ, ಶುರು ಮಾಡ್ರಿ ನೀವು. ನಾವಂತೂ ಅದನ್ನ ದೊಡ್ಡ ಆಂದೋಲನ ಮಾಡ್ತೀವಿ. ಇದಕ್ಕೆ ಜನ ಬರ್ತಾರೆ. ಯಾಕೆಂದ್ರೆ ಅವು ಎಲ್ಲೆಲ್ಲೋ ಏನನ್ನ ಕಳಿತೀವಂತೆ, ಇದು ಒಂದು ಅಜರಾಮಜರವಾಗಿ ಉಳಿದ್ಬಿಡ್ತದೆ. ಮತ್ತೆ ಅಪ್ಪ ಹಣ್ಣು ಕೊಡ್ತಾನೆ, ಹೂ ಕೊಡ್ತಾನೆ, ಮರ ಹಾಕ್ತದೆ, ಫಲ ಕೊಡ್ತದೆ, ನೆರಳು ಕೊಡ್ತದೆ. ಮತ್ತೆ ಅಪ್ಪ ಹುಟ್ಟದ, ಮತ್ತೆ ಅಮ್ಮ ಹುಟ್ಟದ. ಹೌದು ಹೌದು. ಮತ್ತೆ ನನಗೆ ಖಾತ್ರಿ ಅದ, ಇದಕ್ಕೆ ಜಮೀನು ಬೇಕಾಗ್ತದೆ. ಹೌದಾ? ಇದನ್ನ ನಮ್ಮ ಸುಮನ ಸಂಗಮ ಕಾಡು ತೋಟದೊಳಗೆ ಶುರು ಮಾಡಬಹುದು, ಮಾಡಲಿಕ್ಕೆ ನಮ್ದೇನು ತಕರಾರೇ ಇಲ್ಲ. ಆದರೆ ಈಗಾಗಲೇ ಅಲ್ಲಿ ಎಷ್ಟು ಹಸಿರು ತುಂಬಿ ಬಿಟ್ಟಿದ್ದೀವಿ, ಅಲ್ಲಿ ಹೆಚ್ಚಿಗೆ ಹಚ್ಚಿಕೊಳ್ಳಿಕ್ಕೆ ಜಾಗ ಉಳಿದಿಲ್ಲ ಈಗ. ಹಾಗಾಗಿ ನಾವು ಇದನ್ನು ಬೇರೆ ಒಂದು ಜಮೀನಿನೊಳಗೆ ಶುರು ಮಾಡಬೇಕು ಅಷ್ಟೇ. ಪ್ರಾಯೋಗಿಕವಾಗಿ ಬಹಳ ಅಂದರೆ ಏನಾಗ್ತದೋ ಸೋಲ್ತೀವಿ ಅಣ್ಣ. ಇನ್ನೊಂದು ಏನಾಗ್ತದೆ, ಸೋಲಲ್ಲ, ಗೆದ್ದೆ ಗೆಲ್ತೀವಿ. ಯಾಕೆ ಅಂತ ಹೇಳ್ತೀನಿ, ಬೇಕಾದಷ್ಟು ಜನಕ್ಕೆ ತೋಟ ಮಾಡ್ಬೇಕಂತ ಇರ್ತದೆ. ಜಮೀನು ತಗೊಂಬಿಟ್ಟಿರ್ತಾನ, ಅವನಿಗೆ ಮಾಡೋಕ್ಕಾಗಲ್ಲಪ್ಪ ಅಲ್ವಾ? ನಿರ್ವಹಣೆ ಇಂಥವು ಯಾವ ಹಚ್ಕೊಂಡು ಮಾಡಲಿ. ಅದು ಏನು ಈಗ ಯಾಕೆ ಅವ್ರದ್ದು ಇವ್ರದ್ದು ಭಾವನೆ ಆದ್ರೆ ಯಾಕೆ ಇದಕ್ಕೆ ಸನ್ಸಿಕ್ಕಿ ಹಂಗನೂ ಮಾಡ್ಬೋದು. ನೀವು ಹೇಳ್ದಂಗೆ ಎಲ್ಲೋ ದೂರದಲ್ಲಿ ಜಮೀನು ಸಿಗ್ತದೆ, ಯಾರೋ ಭಾಗಿಯಾಗ್ರಿ, ಒಂದಿಷ್ಟು ಜನ ಸೇರಿ ತಗೊಂಡು ನಿರ್ವಹಣೆ. ನಮಗೇನು ಒಮ್ಮೆಲೆ 100 ಎಕರೆ ಬೇಡ, ಒಂದು 5 ಎಕರೆ ಸಿಕ್ಕರೆ ಸಾಕು. 5 ಎಕರೆ ಜಮೀನು ಸಿಕ್ಕರೆ ಸಾಕು. ತೀರಾ ಬಂಜರು ಭೂಮಿ ಅಂತ ಕರಿತೀವಲ್ಲ, ಅಂಥದ್ದೇ ಆದರೂ ಸರಿ. ಇವತ್ತು ನಮಗೆ ಗೊತ್ತು, ಆ ಬಂಜರು ಭೂಮಿಯೊಳಗೂ ಸಸಿಗಳನ್ನು ಹಚ್ಚಿ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗೋದು ಯಾಕೆ ಅನ್ನೋದು ಗೊತ್ತು ನಮಗೆ. ಮತ್ತು ಒಂದು ಸಣ್ಣ ಊರೊಳಗೆ ಪ್ರಾರಂಭ ಆದರೆ ಸಾಕು ಈ ಅಭಿಯಾನ. ಆಮೇಲೆ ಇನ್ನೊಂದಣ್ಣ, ಇಡೀ ಊರೇ ಹೆಸರು ಮಾಡ್ಬೋದಲ್ಲ, ಇಡೀ ಊರಲ್ಲಿ ನಡ್ಬೋದಲ್ಲ. ಅಲ್ವಾ? ಹೌದು. ರೋಡ್ಗೆ ಹಾಕ್ಬೋದು, ಇನ್ನೆಲ್ಲ ಹಾಕ್ಬೋದು, ಸುತ್ತ ಹಾಕ್ಬೋದು, ಎಲ್ಲಾದ್ರೂ ಹಾಕ್ಬೋದು. ಕೆರೆ ಸುತ್ತ ಹಾಕ್ಬೋದು, ಕೆರೆಗಳನ್ನ ಅದ್ರೊಳಗೆ ಮಾಡ್ಕೊಳ್ಬಹುದು. ಯಾಕೆ ಆಗಲ್ಲ? ಹೌದು, ಹಂಗೆ ಬೇಕಾದಷ್ಟು ಎಲ್ಲ ಊರಲ್ಲಿ ಇದೆ ಇದು. ಮಾಡ್ಬೋದು. ಬಹಳ ಅದ್ಭುತ ಆಗೋಯ್ತು. ಇದು ಬಹಳ ದಿವಸದ ಕನಸಿದು. ನನಗೆ ಒಂದು ಲೇಖನ ರೂಪದೊಳಗೆ ಬರೀಲಿಕ್ಕಾಗಿಲ್ಲ. ಎಲ್ಲ ಅಂಶಗಳು ರೆಡಿ ಇದ್ರೂ ಕೂಡ ಕೂತ್ಕೊಂಡು ಒಂದು ಸಮಗ್ರವಾದಂಥ ಒಂದು ಲೇಖನ ಅಂತ ಮಾಡಲಿಕ್ಕಾಗಿಲ್ಲ. ಆದರೆ ಹಂಚ್ಕೊಂಡಿದ್ದೀನಿ, ಅಲ್ಲಲ್ಲಿ ಹಂಚ್ಕೊಂಡಿದ್ದೀನಿ. ಆಗ್ತದೆ. ಒಂದು ಸ್ವಲ್ಪ ಏನು 1-2 ಹೆಜ್ಜೆ ಮುಂದಕ್ಕೆ ಇಡಬೇಕು. ಆಗುತ್ತೆ. ಅಲ್ಲ, ಇದನ್ನ ತೊಗೊಂಡೋಗೋಣ, ಅದು ಎಲ್ಲಿ ಭಾಳ ಈಸಿ ಆಗಿಬಿಡ್ಬೋದು ಮುಂದಕ್ಕೆ. ಇದನ್ನೆಲ್ಲವನ್ನು ದಾಟಿ ಗೊತ್ತಿಲ್ಲ. ಭಾಳ ಸರಳ ಆಗಿಬಿಡ್ಬೋದು. ಚರ್ಚೆ ಹಿಂಗೆ ಚಿಂತನ ಮಂತನ ನಡಿಬೇಕಿದು. ನೀವು ಯೋಚನೆ ಮಾಡಿದಂಗೆ ಸರ್ ಒಂದು ಯೋಚನೆ ಮಾಡಿದ್ರು, ಎಲ್ಲಾರ ಮನೆಗಳಲ್ಲೂ ಬಹಳ ಪ್ರೀತಿಸುವಂತ ವಸ್ತು ಅಂದ್ರೆ ನಾಯಿ. ನಾಯಿಗಳಿಗೆ ಯಾಕೆ ಈ ತರದೊಂದು ಫಾರ್ಮ್ ಹೌಸ್, ಫಾರ್ಮ್ ಲ್ಯಾಂಡ್ಸ್ ಅಂತ ಇದಾವಲ್ಲ, ಸೊ ಈ ತರ ಒಂದ್ ಯಾಕೆ ಮಾಡಬಾರ್ದು ಅಂತ ಸರ್ ಒಂದು ಆಲೋಚನೆ. ಅದನ್ನು ಮಾಡಿದ್ವಿ. ಅಂದ್ರೆ ಇವು ಎರಡೂ ಇತ್ತು ಅಲ್ಲಿ ಕಾನ್ಸೆಪ್ಟ್. ಒಂದು ಅದಕ್ಕೆ, ಒಂದು ಇದಕ್ಕೆ. ನೀವು ಆಸ್ತಿಗಳನ್ನ ಕೋಟಿಗಟ್ಟಲೆ ಆಸ್ತಿ ಮಾಡ್ತೀರಿ ಜೀವಂತ ಇರೋರಿಗೆ. ದುರಂತ ಏನಂದ್ರೆ ಆ ಮನೆಯಲ್ಲಿ ಆ ಸಾವನ್ನ ನೀವು ಇದನ್ನ ಮಾಡೋಕ್ಕಾಗಲ್ಲ, ಅಂತ್ಯಕ್ರಿಯೆ ಮಾಡೋಕ್ಕಾಗಲ್ಲ. ನೀವು ಈಗಲೇ ರಿಸರ್ವ್ ಮಾಡಿಬಿಡ್ರಿ. ಅದನ್ನು ಹೇಗೆ ಮಾಡಿರ್ತೀವಿ ಅಂತಂದರೆ, ಒಂದು ನೀವು ಬಂದರೆ ಅಲ್ಲಿ ದೊಡ್ಡ 5 ಸ್ಟಾರ್ ಫೆಸಿಲಿಟೀಸ್ ಇರುತ್ತೆ. ಅಲ್ಲಿ ನೀವು ಬಂದು ಅಲ್ಲಿ ಇರ್ಬೋದು, ಅಲ್ಲಿ ಊಟ ಮಾಡ್ಬೋದು, ಅಲ್ಲಿ ಎಲ್ಲ ವ್ಯವಸ್ಥೆಗಳು ಇರುತ್ತೆ. ನೀವು ಮೊದಲೇ ರಿಸರ್ವ್ ಮಾಡಿರ್ಬೇಕು ಅದನ್ನು. ಇದು ಏನು ಸೈಜ್ ಏನು ಒಂದು 20-30 ಅನ್ಕೊಂಬೇಡ, ಅದನ್ನೊಂದು ಅದ್ಭುತವಾದ ಇದನ್ನು ಕ್ರಿಯೇಟ್ ಮಾಡಿರ್ತೀವಿ. ಅದಕ್ಕೆ ಗಾರ್ಡನ್ ಥರ ಅಲ್ಲಿ ಅಂತ್ಯಕ್ರಿಯೆ ಆಗ್ತದೆ. ಓಕೆ ಅಲ್ಲಿ ಅಂತ್ಯಕ್ರಿಯೆ ಆಗ್ತದೆ. ಯಾಕೆ ಅಂದ್ರೆ ಇವತ್ತು ಸ್ಮಶಾನಗಳಿಗೆ ಜಾಗ ಇಲ್ಲ.
ಬೆಂಗಳೂರು ಅಂತ ಜಾಗದಲ್ಲಿ ಸ್ಕ್ವೇರ್ ಫೀಟ್ಗೆ 25,000 ಆಗಿರುವಾಗ ಸ್ಮಶಾನ ಕೊಡೋಕ್ಕೂ ಆಗ್ತಿಲ್ಲ, ಜನದಟ್ಟಣೆ ಜಾಸ್ತಿ ಆಗಿದೆ. ನೀವು ಬೆಂಗಳೂರಿಂದ ಹೊರಗೆ ಬಂದ್ಬಿಡ್ರಿ ಒಂದು 50 ಕಿಲೋಮೀಟ್ರು 100 ಕಿಲೋಮೀಟ್ರು, ಆಮೇಲೆ ಮೊದಲೇ ಬುಕ್ ಮಾಡಿಬಿಡ್ರಿ, ಮೊದಲೇ ರಿಸರ್ವ್. ಅವಾಗ ನಿಮಗೆ ಗಾಡಿ ಬರ್ತದೆ ಮನೆಗೆ, ಅಲ್ಲಿ ವ್ಯವಸ್ಥೆ ಅವ್ರು ನೋಡ್ಕೋತಾರೆ. ಬುಕ್ ಮಾಡ್ಬಿಟ್ಟು ಫೋನ್ ಮಾಡಿ ಹೇಳಿದ್ರೆ ಸಾಕು, ಗಾಡಿ ಬರ್ತದೆ, ತೊಗೊಂಡೋಗ್ತದೆ, ಅಲ್ಲಿ ವ್ಯವಸ್ಥೆ ಆಗ್ತದೆ, ಊಟದ ವ್ಯವಸ್ಥೆ, ಸ್ನಾನ ಆಗ್ತದೆ, ಅಲ್ಲಿ ಇರೋದಕ್ಕೂ ವ್ಯವಸ್ಥೆ ಇರ್ತದೆ. ಹಂಗೆ ಹರಿಬಿರಿ ಓಡಿ ಹೋಗೋ ಆಗಿಲ್ಲ. ಕೊನೆಗೆ ಆತಂದು ಅಷ್ಟು ಮರ್ಯಾದೆಯುತವಾದಾಗ ಆದ್ರೂ ಮಾಡ್ರಿ ಅನ್ನೋದು ಉದ್ದೇಶ. ಇದೇ ಬಹಳ ಮುಖ್ಯ. ಮರ್ಯಾದೆಯಿಂದ ಬೀಳ್ಕೊಡೋದಿದೆಯಲ್ಲ, ಗೌರವದಿಂದ ಬೀಳ್ಕೊಡೋದು, ಅದನ್ನು ನಾವು ಮಾಡ್ಬೇಕಾ? ಅದು ನಮ್ಮ ಕರ್ತವ್ಯ ಆಗಬಾರ್ದು. ಮೊನ್ನೆ ನೋಡ್ರಿ ನಮ್ಮವರೇ ಒಬ್ರು ತೀರ್ಕೊಂಡ್ರು. ಜಸ್ಟ್ ಸ್ಮಶಾನ ಇರೋದು 6 ಕಿಲೋಮೀಟರ್, 4.5 ಗಂಟೆ ಅಲ್ಲಿಂದ ಪ್ರಯಾಣ. ಕೊನೆಗೆ ಅರ್ಧ ಜನ ಇಳ್ಕೊಂಡು ಅಲ್ಲೆಲ್ಲೇ ಹೋಗ್ಬಿಟ್ರು. ಆ ಟ್ರಾಫಿಕಲ್ಲಿ ಹೋಗೋಕ್ಕಾಗಲಿಲ್ಲ. ಅಲ್ಲಿ ಹೋಗೋಗಡೆ ಮಳೆ ಶುರುವಾಯಿತು. ತೋಟದವರು ಮನೆಯವರು ಅನಿವಾರ್ಯವಾಗಿ ಇದ್ದು ಆ ಮಳೆಯಲ್ಲಿ ಅವ್ರನ್ನ ಮುಚ್ಚಿ ಬಂದಿದ್ದಾಯ್ತು. ದೊಡ್ಡ ವ್ಯಕ್ತಿ. ವ್ಯವಸ್ಥೆಗಳಿಲ್ಲ. ಆಮೇಲೆ ಬೆಂಗಳೂರು ಟ್ರಾಫಿಕ್ ಸಾಯಿಸ್ತಾ ಇದೆ ಎಲ್ರನ್ನು. ಬೇಡಪ್ಪ. ನೀವು ಈಗ ಅಣ್ಣ ಎಲ್ಲ ಸರ್ಕಾರ ಮಾಡಲಿ, ಯಾರೋ ವ್ಯವಸ್ಥೆ ಅವ್ರು ಮಾಡಲಿ, ಇವ್ರ ಯಾರು ಮಾಡೋದು ವ್ಯವಸ್ಥೆನ? ಇಲ್ಲ, ನಾನು ಅದಕ್ಕೆ ಹೇಳೋದು, ಈ ಜವಾಬ್ದಾರಿಯನ್ನು ಸರ್ಕಾರದ ಮೇಲೆ ಹಾಕೋದಿಲ್ಲ, ಹೌದಾ? ಅಥವಾ ನಾವು ಬೇರೆ ಯಾರನ್ನು ಸಂಬಳಕ್ಕೆ ನೇಮಿಸ್ಕೊಂಡು ಬಿಟ್ಟು ಅವ್ರು ಮಾಡ್ತಾರೆ ಅಂತ ನಿರೀಕ್ಷೆ ಮಾಡೋದಲ್ಲ. ನಾವೇ ಸ್ವಯಂ ಇಚ್ಛೆಯಿಂದ ಮಾಡ್ತಕ್ಕಂಥದ್ದು. ಹಾಗಾಗಿ ಅದಕ್ಕೆ ಈ ಥರದ್ದು ಅದು ಎಲ್ಲ ಊರಲ್ಲಿ ಆಗಬೇಕು. ಇವತ್ತು ಹಳ್ಳಿಗಳಲ್ಲಿ ಸ್ಮಶಾನಗಳಿಲ್ಲ, ನಿಮ್ಗಿದು ಗೊತ್ತಿರಲಿ. ಹಳ್ಳಿಗಳಲ್ಲಿ ಕೂಡ ಇಲ್ಲ ಈಗ ಸ್ಮಶಾನ. ಎಲ್ಲ ಒತ್ತುವರಿ ಆಗಿದೆ. ಅದು ಇದ್ರೂ ನಿರ್ವಹಣೆ ಆಗಿಲ್ಲ. ದೊಡ್ಡ ದುರಂತ. ನಿರ್ವಹಣೆ ಆಗಿಲ್ಲ. ಅದೇ ಮತ್ತೆ ನಾವು ಸಾವಿನ ಬಗ್ಗೆ ಚರ್ಚೆ ಮಾಡೋದಿಲ್ಲ. ಮಾಡೋದಿಲ್ಲ. ಒಂದು ಸರಿಯಾದ ದೃಷ್ಟಿಕೋನ ನಾವು ರೂಪಿಸ್ಕೊಳ್ಳೋದು. ಅದು ಒಂದು ಎಂತೆಂಥ ಕೆಟ್ಟ ಚಟ ಆಗಿದೆ ಆ ಸ್ಮಶಾನ ಅನ್ನೋದು. ಅದನ್ನು ಇಲ್ಲಿ ಹೋದ್ರೆ ಅವ್ರಿಗೆ ಒಳಗೆ ಹೋಗೋಕ್ಕಾಗಲ್ಲ, ನಿಂತ್ಕೊಂಡು ಅದನ್ನ ಉಣಕ್ಕಾಗಲ್ಲ, ಮಾಡೋಕ್ಕಾಗಲ್ಲ. ಆಮೇಲೆ ಅಲ್ಲಿ ಕೂಡ ಈಗ ಇತ್ತಿತ್ತಲಾಗಿ ಮೊದಲಿರಲಿಲ್ಲ, ಜಾತಿ ಸಮಸ್ಯೆಗಳು ಹಳ್ಳಿಯಲ್ಲಿ ಬಂದಿದೆ ಈಗ. ಅಯ್ಯೋ, ಹೌದು, ಎಲ್ಲ ಕಡೆ ಬಂದಾಯ್ತು. ಈಗ ರಾಜಕೀಯ ಯಾವಾಗಲೂ ಒಳಗಡೆ ಹೋಯ್ತು. ಊರಲ್ಲಿ ಪಕ್ಷಗಳು ಯಾವಾಗ ಡಿವೈಡ್ ಆಯ್ತು, ಅವ್ರು ಅದು ಇವ್ರನ್ನೆಲ್ಲ ಹರಿದಿಟ್ಟಿದ್ದಾರೆ ಈಗ ಅಲ್ಲಿನೂ ಕೂಡ. ಜಾತಿಗೊಂದು ಸ್ಮಶಾನ ಅಲ್ಲಿ. ಮತ್ತೆ ಈಗ ಅಲ್ಲಿ ಅವ್ರ ಒಳಗಡೆನೆ ಬಂದಿದೆ. ಯಾಕಂದ್ರೆ ಇಲ್ಲಿ ಮತಗಳು ಯಾವಾಗ ಡಿವೈಡ್ ಆಗಕ್ಕೆ ಶುರುವಾಯಿತು, ಮತ ರೂಪದಲ್ಲಿ ಯಾವಾಗ ಅವರು ವಿಚಾರ ಮಾಡಕ್ಕೆ ನಿಂತರು, ಅಲ್ಲಿ ಪಂಗಡಗಳು ಶುರುವಾಯಿತು, ಜಾತಿ ಶುರುವಾಯಿತು. ಅಲ್ಲಿ ಕೂಡ ಅಷ್ಟು ಸುವ್ಯವಸ್ಥಿತವಾಗಿ ಊರಲ್ಲಿ ಹೆಚ್ಚು ಕಡಿಮೆ ಈ ಸಿಟಿಗಿಂತ ಜಾಸ್ತಿ ಹಳ್ಳಿಯಲ್ಲಿ ರಾಜಕೀಯ ಇದೆ ಇವತ್ತು. ಅಷ್ಟು ಸರಳ ಇಲ್ಲ. ಹೊಲ ಯಾಕೆ ಪಡ ಬಿದ್ದವ ಅನ್ಕೊಂತೀರಿ ನೀವು? ಹೊಲ ಯಾಕೆ ಪಡ ಬಿದ್ದು? ಈಗ ನಾವು ನೋಡ್ರಿ ಸಿಟಿಯಲ್ಲಿರೋರು ಹಸಿರು ಅಂತ ಹಪ್ಪಿಸ್ತೀವಿ. ತೋಟ ಇದ್ರೆ ಒಳ್ಳೇದಪ್ಪ, ಒಂದು 10 ಗುಂಟೆ ಆದ್ರೂ ಸಾಕು ಅಂತ ನಾವು ಮಾತಾಡ್ತಿದೀವಿ, ಸ್ಟ್ರೆಸ್ ಇಂದ ಹೊರಗೆ ಬರೋದಕ್ಕೆ. ಇವತ್ತು ನೀವು ಹಳ್ಳಿಯಲ್ಲಿ ಯಾರನ್ನಾರ ಒಬ್ರು ಕೆಲ್ಸಕ್ಕೆ ಬರ್ತೀಯನಪ್ಪ ಅಂತ ಕೇಳಿದ್ರೆ ಅವ್ನು ಹೇಳೋ ಮಾತು, ಯಾಕೆ ನಿನಗೆ ಹೆಂಗೆ ಕಾಣ್ತೀನಿ ನಾನು ಅಂತ. ಮೈ ನೆಟ್ಟಗೈತಿಲ್ಲ, ಹೆಂಗೆ ಕಾಣ್ತೀನಿ? ಮೊದಲು ಅಪ್ಪರ ಅಂತ ಬಂದು ಬಾಗಿಲಿಗೆ ಕುಂದರೋರು, ಏನೋ ಆತ್ರಿ ಅಪ್ಪ, ಏನೋ ಮಾಡ್ರಿ ಅಂತ ಆ ವ್ಯವಸ್ಥೆ ಇತ್ತು. ಬಟ್ ನಾನು ಅದಕ್ಕೆ ಖುಷಿ ಇದ್ದೀನಿ. ನೀವು ಬೆಳೆದಿದ್ದಕ್ಕೆ ನನಗೆ ಅದ್ರ ವಿರೋಧ ಇಲ್ಲ. ಅವ್ರು ಹಂಗೆ ಆಗಬಾರ್ದ ಅಂದ್ರೆ ಆಗ್ಬೇಕು. ಹಂಗೆ ಕೇಳೋದ್ರಲ್ಲಿ ತಪ್ಪೇನಿದೆ? ನಿಂದು ಆ ವ್ಯವಸ್ಥೆನೇ ಇದು ಈಗಲವರೆಗೆ ಇಲ್ಲ. ನಾನು ಓದಿದ್ದೀನಿ, ನಾನು ಚೇಂಜ್ ಆಗಿದ್ದೀನಿ, ಬದಲಾಗಿದ್ದೀನಿ, ಅದು ಓಕೆ. ಆ ಕಾರಣಕ್ಕಾದ್ರೂ ಓಕೆ. ಮನೆಗೆ ರೇಷನ್ ಬರ್ತದೆ, ಪ್ರಯಾಣಕ್ಕೆ ದುಡ್ಡು ಬೇಕಾಗಿಲ್ಲ, ಎಲ್ಲ ಫ್ರೀ. ಇವು ಎಲ್ಲ ಫ್ರೀ ವ್ಯವಸ್ಥೆಗಳು. ಈಗ ಗ್ಯಾರಂಟಿಗಳು ಅಂದರೆ ಅಲ್ಲಿಗ ಅರ್ಧ ದುಡಿಯೋ ಜವಾಬ್ದಾರಿ ಹೋಗ್ಬಿಡ್ತು. ಇನ್ನು ಅರ್ಧ ಗಂಡಸೂರಲ್ಲ, ಹೆಂಗಸರು ದುಡ್ಕೊಂಬರ್ತಾರೆ ಮನೆಗೆ. ಹೆಂಗಸರು ಆ ದುಡ್ದಿದ್ರಲ್ಲಿ ಇವನು ಅದರಲ್ಲಿ ಕುಡ್ದು ಆ ಅಮ್ಮ ಕುಸ್ತಿ ಬಿದ್ದು ಉಳಿಸಿ ಅದರಲ್ಲಿ ಮಕ್ಕಳನ್ನ ಓದೋ, ಒಂದಿಷ್ಟು ಇನ್ನೇನೋ ಹಾಸ್ಪಿಟ್ಲ್ ಖರ್ಚು, ಇನ್ನೇನು ಜಾತ್ರೆನೋ, ಇನ್ನೇನೋ ಹಬ್ಬನೋ ಆ ಅಮ್ಮ ಮಾಡ್ಬೇಕೀಗ. ಅದೇ ನಾವು ಶ್ರಮಗೌರವ ಅಂದರೆ ಏನು? ಯಾಕೆ ನಾನು ದುಡಿಬೇಕು? ಅದು ಯಾಕೆ ನನಗೆ ಒಳ್ಳೆಯದನ್ನು ಮಾಡ್ತದೆ? ಆಮೇಲೆ ಏನಾಗೋಯ್ತು, ಇದಕ್ಕೆ ಸೇರಿಸ್ಬಿಡ್ತೀನಿ, ಆಮೇಲೆ ನೀವು ಮಾತಾಡ್ರಿ. ಯಾಕೆ ಅವ್ರಿಗೆ ಆ ಇದು ಬಂತಂತ ತಿಳ್ಕೊಳ್ಳಿ. ಬದುಕು ಅಂದರೆ ಸಿಟಿಯಲ್ಲಿದೆ, ಹಣದಲ್ಲಿದೆ. ಇಲ್ಲಿ ಬಿಟ್ಟರೆ ನಾನು ಉದ್ಧಾರ ಆಗೋದು. ಆಮೇಲೆ ಅದ್ರ ಜೊತೆಗೆ ಇಂಗ್ಲಿಷ್ ಮೀಡಿಯಂ ಸೇರ್ಕೊಂಡಿದೆ. ಅಯ್ಯಯ್ಯ, ಯಾಕೆ ಅಂತ ಹೇಳ್ತೀನಿ.
ಈ ದೊಡ್ಡವನು ಒಂಚೂರು ಓದ್ಕೊಂಡಿದ್ನಲ್ಲ ಅವನು ಎಲ್ಲೋ ಧಾರವಾಡದಂಥ ಸಿಟಿಯಲ್ಲೋ ಬೆಂಗಳೂರಂತೋ ಮುಂಬೈನಂತ ಎಲ್ಲೋ ಅವನಿಗೆ ಉದ್ಯೋಗ ಸಿಕ್ತು ಹೋಗ್ಬಿಡ್ತಾ ಅವನ ಮಕ್ಕಳು ವಾಪಸ್ ಹಳ್ಳಿಗೆ ಬಂದಾಗ ಇಂಗ್ಲೀಷ್ ಕಲ್ಕೊಂಡು ಬಂದ್ಬಿಟ್ರು. ಇಂಗ್ಲೀಷು ಅಂದ ತಕ್ಷಣ ಇಲ್ಲಿರೋರಿಗೆ ಮುಜುಗರ ಶುರುವಾಯಿತು, ಕೀಳಿರಿಮೆ ಶುರುವಾಯಿತು. ಓಹೋ ನಾವು ಬದುಕ್ತಾ ಇರೋದೇ ತಪ್ಪು, ಕನ್ನಡ ಮಾತಾಡೋದೇ ಅವಮಾನ, ಅವ್ರ ಮಕ್ಕಳು ನೋಡು ಅವ್ರ ಜೊತೆಗೆ ನಾನು ಸಂವಾದ ಮಾಡೋಕ್ಕಾಗ್ತಿಲ್ಲ. ಅವ್ರು ಬಂದವರು ಡರ್ಟಿ ಫೆಲೋಸ್ ಇವರೆಲ್ಲ ಅಂತ ಶುರು ಮಾಡಿದ್ರು. ಇಲ್ಲಿರೋನಿಗೆ ಏನಾಯ್ತು, ತಮ್ಮನಿಗೆ ಇವನು ಆಕಳ ಕಟ್ಕೊಂಡು ದನ ಕಟ್ಕೊಂಡು ಸಗಣಿ ಬಳ್ಕೊಂಡು ತನ್ನ ಮಕ್ಕಳನ್ನ ಸೇರಿಸ್ಕೊಂಡು ಮಾಡ್ತಿದ್ನಲ್ಲ, ಅವನೇನಂದ ಗೊತ್ತಾ, ಹೆಂಡತಿ ಶುರು ಮಾಡಿದ್ಲು, ನಿನಗೆ ಬುದ್ಧಿ ಇಲ್ಲ ನೋಡಿ, ನಿಮ್ಮ ಅಣ್ಣ ಎಷ್ಟು ಚಂದ ಇದ್ದಾನೆ, ಆ ಮಕ್ಕಳು ನೋಡಿ ಎಷ್ಟು ಚಂದ ಇದ್ದಾರೆ, ಬಟ್ಟೆ ಹೆಂಗೆ ಹಾಕ್ಕೊಂಡ್ರೆ ಹೆಂಗೆ ಮಾತಾಡ್ತಾರೆ ನೋಡಿ, ಇವರಿಗೆ ಇದಕ್ಕೇನೋ ಅಂತಾರೆ, ನನ್ನ ಮಕ್ಕಳಿಗೆ ಅನ್ನಕ್ಕೆ ಬರವಲ್ದು, ಮಮ್ಮಿ ಅಂತಾರೆ, ಡ್ಯಾಡಿ ಅಂತಾರೆ, ಹಂಗಾಗಿ ಹುಚ್ಚ ನೀನು ನಡಿ ಸಿಟಿಗೆ ಅಂದ. ಹೆಂಗೆ ಹೊಂಟವ ಸಿಟಿಗೆ ಅಂದರೆ ಓದಿ ಹೋಗಲಿಲ್ಲ, ತಂದೇನು ಜ್ಞಾನ ಇತ್ತು ಅದನ್ನ ತೊಗೊಂಡೇ ಹೋದ. ಅಲ್ಲಿ ಹೋಟ್ಲ್ ಮಾಡ್ತೋ ಇಲ್ಲ ಗಾರ್ಮೆಂಟಲ್ಲಿ ಇನ್ನೇನೋ ಸೆಕ್ಯೂರಿಟಿ ಮಾಡ್ತೋ ಇನ್ನೇನೋ ಮಾಡ್ತಾ ಕಳ್ದ, ಯಾರ್ದೋ ಕಂಪ್ನಿ ಕಾಯೋದು, ಇವಂದು ಇಲ್ಲಿ ಯಜಮಾನಿಕೆ ಬಿಟ್ಟ, ಅಲ್ಲಿ ಹೋಗಿ ಕಂಪ್ನಿಯಲ್ಲಿ ಸೆಕ್ಯೂರಿಟಿಯಾಗಿ ನಿಂತ್ಕೊಂಡ. ಅವ್ರಿಗೆ ಕೆಲಸ ಸಿಗೋದು ಅಂಥದ್ದಿಲ್ಲ, ಇಲ್ಲ ಗಾರೆ ಕೆಲಸ ಮಾಡ್ತಾನ. ಸೊ ಹಂಗೆ ಡಿವೈಡ್ ಆಗಿದ್ದಕ್ಕೆ ಯಾರು ಉಳಿದ್ರು ಹಳ್ಳಿಯಲ್ಲಿ ಹಿಂಗೆ ಹೋಗ್ಬಿಟ್ರಲ್ಲ, ಮುದುಕರು ತದಕರು. ಯಾರ್ದು ಸರಿ? ಹಂಗಾರೆ ಆ ಅಮ್ಮ ಅನ್ಕೊಂಡಿದ್ದು ತಪ್ಪೇನು ಅಲ್ವಲ್ಲ. ನನ್ನ ಮಕ್ಕಳು ಅಲ್ಲ ಸಿಟಿಯಲ್ಲಿ ಓದ್ಲಿ, ನನ್ನ ಮಕ್ಕಳು ಇಂಗ್ಲೀಷ್ ಕಲೀಲಿ ಅನ್ನೋದು ಅಲ್ಲಿದೆ. ನಿಮ್ಮ ಅಪ್ಪನ ನೀನು ಹೊಲ ಬಿಡು ಮೊದಲು, ನೀನು ಅದನ್ನು ಕಮ್ತಾ ಬಿಡು ಮೊದಲು, ನೀನು ಉದ್ಧಾರ ಆಗ್ಬೇಕಂದ್ರೆ ಸಿಟಿಗೆ ಸೇರ್ಬೇಕು. ನಿಮ್ಮ ದೊಡ್ಡಪ್ಪನ ನೋಡಿಯಲ್ಲ ಹಂಗೆ, ಅವ್ರ ಮಕ್ಕಳು ನೋಡಿಯಲ್ಲ ಹಂಗೆ ಆಗ್ಬೇಕಂದ್ರೆ ನೀವೇನು ಮಾಡಬೇಕು, ಇಂಗ್ಲೀಷ್ ಮೀಡಿಯಂ ಸ್ಕೂಲ್ಗೆ ಹಚ್ಚಿ ಅವ್ರನ್ನ ಓದಿಸ್ಬೇಕು. ಮೊದಲು ಇಂಗ್ಲೀಷ್ ಮೀಡಿಯಮ್ಗೆ ಹಚ್ಚು. ಈ ವಿದ್ಯಮಾನ ಇದೆಯಲ್ಲ, ಹಳ್ಳಿ ಬಿಟ್ಟು ನಗರಗಳಿಗೆ ಹೋಗೋದು, ಇದು ಇವತ್ತು ಕೇವಲ ಭಾರತದೊಳಗಿಲ್ಲ, ಬಹುತೇಕ ಎಲ್ಲ ಪಾಶ್ಚಾತ್ಯ ದೇಶದೊಳಗೂ ದೊಡ್ಡ ಪ್ರಮಾಣದೊಳಗೆ ನಡೀತಾ ಇರುವಂಥ ವಿದ್ಯಮಾನ. ನಾನು ಮೊನ್ನೆ ಅಷ್ಟೇ ಓದಿದೆ, ಜರ್ಮನಿಯೊಳಗೆ ಯಾವುದು ಅತ್ಯಂತ ಹೆಚ್ಚು ವೈಚಾರಿಕತೆಯಿಂದ ಬೆಳೆದಂಥ ರಾಷ್ಟ್ರ ಅಂತ ಹೇಳ್ತೀವಿ, 10 ರೀತಿಯೊಳಗೆ ಬಹಳ ಒಳ್ಳೆಯದನ್ನು ಮಾಡ್ತಾ ಇರುವಂಥ ರಾಷ್ಟ್ರ ಅಂತ ಇವತ್ತು ನಾವೇನು ಹೇಳ್ತೀವೋ, ಅಲ್ಲಿ ಕೂಡ ಹಳ್ಳಿಗಳು ಖಾಲಿ ಖಾಲಿ ಖಾಲಿ. ಒಬ್ಬ ಲೇಖಕಿ ಬರೀತಾಳೆ, ನನ್ನ ಲೇಖನ ಕೊಡ್ತೀನಿ ನಿಮಗೆ, ನಾನು ಸೇವ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಒಂದು ಸಣ್ಣ ಹಳ್ಳಿ ಒಳಗೆ ಬೆಳೆದೆ, ಆಮೇಲೆ ನಾನು ಇದೇ ಪ್ರವಾಹದೊಳಗೆ ಸಿಕ್ಕೊಂಡು ದೊಡ್ಡ ಊರಿಗೆ ಹೋದೆ. ಎಷ್ಟೋ ವರ್ಷಗಳ ನಂತರ ನಾನು ತಿರುಗಿ ಆ ಊರಿಗೆ ಬಂದರೆ ನನಗೆ ಅಪರಿಚಿತ ಆಗಿ ಹೋಗಿಬಿಟ್ಟಿದ್ದದೆ ಊರು. ಯಾವ ಊರಿನ ಜನಸಂಖ್ಯೆ ಆಗ 30,000 ಇತ್ತು, ಅದೀಗ 15,000ಕ್ಕೆ ಇಳಿದಿದ್ದದೆ. ಯಾವ ಗ್ರಂಥಾಲಯದೊಳಗೆ ಕೂತ್ಕೊಂಡು ನಾನು ಒಳ್ಳೊಳ್ಳೆ ಪುಸ್ತಕ ಓದಿದ್ನೋ ಆ ಗ್ರಂಥಾಲಯಕ್ಕೆ ಯಾರೂ ಬರ್ತಾ ಇಲ್ಲ. ಯಾವ ಸಮುದಾಯ ಭವನಗಳಲ್ಲಿ ನಾನು ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಕೇಳಿದ್ದೆ, ಸಂಗೀತ ಕಾರ್ಯಕ್ರಮಗಳಿಗೆ ಕೇಳಿದ್ದೆ, ಅದು ಇವತ್ತು ಹಾಳು ಬಿದ್ದು ಬಿಟ್ಟದ್ದದೆ. ಸರ್ಕಾರದವ್ರು ಬೇಕಾದಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ, ಅದು ಸುಸ್ಥಿತಿ ಒಳಗಿರಲಿ, ಇದು ಒಳ್ಳೆಯದಾಗಿರಲಿ ಅಂತ. ಜನನೇ ಇಲ್ಲ ಅಲ್ಲಿ. ಇದು ಅನೇಕ ದೇಶಗಳ ಸಮಸ್ಯೆ ಇದು ಇವತ್ತು. ಅಂದರೆ ನಮ್ಮ ಸುಖ, ನಮ್ಮ ಬದುಕು, ನಮ್ಮ ಸೋಕ್ಷ ಮೋಕ್ಷ ಎಲ್ಲವೂ ನಗರಗಳಲ್ಲಿದೆ, ದೊಡ್ಡ ಉದ್ಯೋಗಗಳಲ್ಲಿದೆ ಅಂತ ನಾವು ಅಂದ್ಕೊಂಡ್ಬಿಟ್ಟಿರೋದು. ಅಲ್ಲಿ ಹೋಗಿ ವಿಲಿ ಒದ್ದಾಡ್ತಾ, ನೀವು ಹೇಳಿದ್ರಲ್ಲ, ಮುಂಜಾನೆ ಕೆಲಸಕ್ಕೆ ಹೋಗೋದು 2 ತಾಸು, ಸಂಜೆ ಬರೋದು 2 ತಾಸು. ಬದುಕಿನ ಮುಖ್ಯ ಭಾಗವನ್ನು ನಾವು ಈ ಓಡಾಟ, ಈ ತೊಳಲಾಟ ಇದರೊಳಗೆ ಕಳೆದು ಬಿಡ್ತೀವಿ. ಏನು ಕಳ್ಕೊಳ್ತಾ ಇದ್ದೀವಿ ನಾವು, ಇದು ನಮಗೆ ಗೊತ್ತಾಗ್ತಾ ಇಲ್ಲ. ಒಂದು ಕಡೆ ನಿಂತುಬಿಟ್ಟು ನಂತೊಂದು ಸಣ್ಣ ಕವನ ಅದ, ಓದ್ಬೋದಾ? ಅವಶ್ಯ. ಇದು ಈಗೇನು ನಾವು ಚರ್ಚೆ ಮಾಡ್ತಾ ಇದ್ದೀವಿ, ಅದಕ್ಕೆ ಸಂಬಂಧಿಸಿದಂಗೆ. ಕವನದ ಶೀರ್ಷಿಕೆ ಓಡು 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 ಓಡು. ಓಡು 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 ಗಜ್ರಿ ಹಿಂದೆ ಓಡು. ಗಜ್ರಿ ಹಿಂದೆ ಓಡು. ಗಜ್ರಿ ಗೊತ್ತಲ್ಲ? ಕಣ್ಣು ಮುಂದೆ ಒಂದು ಗುಲಾಬಿ ಗಜ್ರಿ, ಕಣ್ಣು ಮುಂದೆ ಒಂದು ಗುಲಾಬಿ ಗಜ್ರಿ ಅಂದ್ರೆ ಕ್ಯಾರೆಟ್ ಜೋತ್ ಬಿಟ್ಟು
ಓಡಿಸ್ಲಾಕ್ ಹತ್ತಾರ ಯಾರೋ ನಮ್ಮನ್ನ. ಕಣ್ಣು ಮುಂದೆ ಒಂದು ಗುಲಾಬಿ ಗಜ್ರಿ ಅಂದ್ರೆ ಕ್ಯಾರೆಟ್ ಜೋತ್ ಬಿಟ್ಟು ಓಡಿಸ್ಲಾಕ್ ಹತ್ಯಾರ ಯಾರೋ ನಮ್ಮನ್ನ. ನಾವು ಓಡಿದಷ್ಟು ಗಜ್ರಿ ಮುಂದೆ ಓಡ್ತೈತಿ. ನಾವು ಓಡಿದಷ್ಟು ಗಜ್ರಿ ಮುಂದೆ ಓಡ್ತೈತಿ. ಯಾಕಂತ ಗೊತ್ತಿಲ್ಲ, ಹೆಂಗಂತ ಗೊತ್ತಿಲ್ಲ. ಯಾಕಂತ ಗೊತ್ತಿಲ್ಲ, ಹೆಂಗಂತ ಗೊತ್ತಿಲ್ಲ. ನಿಂತು ವಿಚಾರ ಮಾಡುವಷ್ಟು ಟೈಮ್ ಅಂತೂ ಇಲ್ಲೇ ಇಲ್ಲ. ನಿಂತ ವಿಚಾರ ಮಾಡುವಷ್ಟು ಟೈಮ್ ಅಂತೂ ಇಲ್ಲೇ ಇಲ್ಲ. ಓಡು 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 ಗಜ್ರಿ ಹಿಂದೆ ಓಡು. ಯಾರ್ದೋ ಕೈಯಾಗ ಲಗಾಮು, ಯಾರ್ದೋ ಕೈಯಾಗ ಲಗಾಮು, ಮತ್ಯಾರ್ದೋ ಕೈಯಾಗ ಬಾರ್ಕೋಲು. ಯಾರ್ದೋ ಕೈಯಾಗ ಲಗಾಮು, ಮತ್ಯಾರ್ದೋ ಕೈಯಾಗ ಬಾರ್ಕೋಲು. ಓಡುದಷ್ಟ ನಮ್ಮ ಕೆಲಸ, ಓಡುದಷ್ಟ ನಮ್ಮ ಕೆಲಸ. ಓಡುದ್ರಾಗ ನಮಗೆ ಸಂತೋಷ, ಓಡುದ್ರಾಗ ನಮಗೆ ಸಂತೋಷ. ನಿಂತು ದಣು ಆರಿಸ್ಕೊಳ್ಳಾಕ ಅಂಜಿಕೆ ಬರ್ತೈತಿ. ನಿಂತು ದಣು ಆರಿಸ್ಕೊಳ್ಳಾಕ ಅಂಜಿಕೆ ಬರ್ತೈತಿ. ಯಾಕಂದ್ರೆ ನಾವು ನಿಂತ್ರ ಉಳ್ದವ್ರು ಮುಂದೆ ಹೋಗಿಬಿಡ್ತಾರಲ್ಲ ಅನ್ನೋ ಭಯ ಕಾಡ್ತೈತಿ. ನಾವು ನಿಂತ್ರ ಉಳ್ದವ್ರು ಮುಂದೆ ಹೋಗಿಬಿಡ್ತಾರಲ್ಲ ಅನ್ನೋ ಭಯ ಕಾಡ್ತೈತಿ. ಓಡು 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 ಗಜ್ರಿ ಹಿಂದೆ ಓಡು. ಸಣ್ಣವರು ದೊಡ್ಡವರು, ಸಾಲಿ ಕಾಲೇಜ್ ಕಲ್ತವರು, ಸಣ್ಣವರು ದೊಡ್ಡವರು, ಸಾಲಿ ಕಾಲೇಜ್ ಕಲ್ತವರು ಎಲ್ಲರೂ ಓಡ್ಲಾಕ್ ಹತ್ಯಾರ, ಎಲ್ಲರೂ ಓಡ್ಲಾಕ್ ಹತ್ಯಾರ. ಯಾಕಂತ ಯಾರೂ ಕೇಳೋದಿಲ್ಲ, ಯಾಕಂತ ಯಾರೂ ಕೇಳೋದಿಲ್ಲ. ಎಲ್ಲಿಗೆ ಅಂತ ಯಾರಿಗೂ ಗೊತ್ತಿಲ್ಲ, ಎಲ್ಲಿಗೆ ಅಂತ ಯಾರಿಗೂ ಗೊತ್ತಿಲ್ಲ. ಹಾದಿ ತುಂಬ ಎಡಕ ಬಲಕ ಬಣ್ಣ ಬಣ್ಣದ ಜಾಹೀರಾತದ ಭರ್ಜರಿ ಹಬ್ಬ. ಏನದು ಇನ್ನೊಂದ್ಸಲ? ಹಾದಿ ತುಂಬ ಎಡಕ ಬಲಕ ಬಣ್ಣ ಬಣ್ಣದ ಜಾಹೀರಾತುಗಳು. ಬಣ್ಣ ಬಣ್ಣದ ಜಾಹೀರಾತದ ಭರ್ಜರಿ ಹಬ್ಬ. ಓಡು 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 ಗಜ್ರಿ ಹಿಂದೆ ಓಡು. ಹಿಂದಿನ ಊರು ಹೆಂಗಿತ್ತನ್ನೋದು, ಹಿಂದಿನ ಊರು ಹೆಂಗಿತ್ತನ್ನೋದು ಮರ್ತಂಗಾಗೈತಿ. ಮುಂದಿನ ಊರು ನೋಡಿ ಬಂದವರು, ಮುಂದಿನ ಊರು ನೋಡಿ ಬಂದವರು ಅದು ಚಲೋ ಇಲ್ಲ ಅಂತ ಹೇಳ್ತಾರ, ಅದು ಚಲೋ ಇಲ್ಲ ಅಂತ ಹೇಳ್ತಾರ. ಆದ್ರೆ ಅವ್ರ ತಲೆ ಸರಿ ಇಲ್ಲ ಅಂತ ನಮಗನ್ನಿಸ್ತೈತಿ. ಹಿಂದಿನ ಊರು ಹೆಂಗಿತ್ತನ್ನೋದು ಮರ್ತಂಗಾಗೈತಿ. ಮುಂದಿನ ಊರು ನೋಡಿ ಬಂದವರು ಅದು ಚಲೋ ಇಲ್ಲ ಅಂತ ಹೇಳ್ತಾರ. ಆದ್ರೆ ಅವ್ರ ತಲೆ ಸರಿ ಇಲ್ಲ ಅಂತ ನಮಗನ್ನಿಸ್ತೈತಿ. ಅದಕ್ಕಂತ ನಾವು ನೋಡ್ರಿ, ಅದಕ್ಕಂತ ನಾವು ನೋಡ್ರಿ ಹಿಂಗೆ ಸೌಡಿಲ್ದ, ಹಿಂಗೆ ಸೌಡಿಲ್ದ ಓಡು 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 ಗಜ್ರಿ ಹಿಂದೆ ಓಡು. ಸಾಕಲ್ರಿ ಸಾಹೇಬ್ರ, ಸಾಕಲ್ರಿ ಸಾಹೇಬ್ರ, ನಾ ಇಷ್ಟು ಹೇಳಿದ್ದು. ನೀವೇನೋ ಕೇಳಿದ್ರಿ, ನಾ ಏನೋ ಹೇಳಿದೆ. ನೀವೇನೋ ಕೇಳಿದ್ರಿ, ನಾ ಏನೋ ಹೇಳಿದೆ. ಸಾಕಿನ್ನು ಬಿಟ್ಟು ಬಿಡ್ರಿ, ಸಾಕಿನ್ನು ಬಿಟ್ಟು ಬಿಡ್ರಿ ನನಗೆ, ಸಾಕಿನ್ನು ಬಿಟ್ಟು ಬಿಡ್ರಿ ನನಗೆ. ಇಲ್ಲಾಂದ್ರೆ ಬಂದು ಬಿಡ್ರಿ ನೀವು, ಇಲ್ಲಾಂದ್ರೆ ಬಂದು ಬಿಡ್ರಿ ನೀವು ನಮ್ಮ ಕುರಿ ಗುಂಪಿನೊಳಗೆ. ಇಲ್ಲಾಂದ್ರೆ ಬಂದು ಬಿಡ್ರಿ ನೀವು ನಮ್ಮ ಕುರಿ ಗುಂಪಿನೊಳಗೆ. ಓಡು 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 ಗಜ್ರಿ ಹಿಂದೆ ಓಡು. ಓಡು 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 ಗಜ್ರಿ ಹಿಂದೆ ಓಡು. ನಾವು ಇಷ್ಟೊತ್ತು ಮಾತಾಡಿದ್ವು ಅಣ್ಣ, ಈ ಒಂದು ಕಾಲದಲ್ಲಿದೆ. ಇಷ್ಟೊತ್ತಿದ್ರೆ ಎಲ್ಲ ಮಾತಾಡಿದ್ ನಾವು. ಹೌದು. ಓಡ್ಲಿಕ್ಕೆ ಹತ್ತು ಬಿಟ್ಟಿವಪ್ಪ. ಎಲ್ಲಿಗೆ ಓಡ್ಲಿಕ್ಕೆ ಹತ್ತೀವಿ, ಯಾಕೆ ಓಡ್ಲಿಕ್ಕೆ ಹತ್ತೀವಿ, ಎಲ್ಲಿಗೆ ತೊಗೊಂಡು ಹೋಗೋದಿದೆ ನೋಡ್ರಿ. ಏನಂತಂದ್ರೆ ಮೊದಲು ನೀವು ಹೇಳಿದಂಗೆ ಒಂದು ಸಣ್ಣ ಹಳ್ಳಿ ಒಳಗಿದ್ವಿ ಜೀವನ ಮಾಡಿಕೊಂಡು. ಕಷ್ಟನೋ ಸುಖನೋ ಯಾವುದೋ ಒಂದು ಮಟ್ಟದೊಳಗೆ ನಾವಿದ್ವಿ. ನಮಗೆ ಈ ಬ್ರಿಟಿಷರು ಬಂದು ಪಾಶ್ಚಾತ್ಯ ಶಿಕ್ಷಣ ಅಂತ, ಆಧುನಿಕ ಶಿಕ್ಷಣ ಅನ್ನೋದನ್ನ ನಮ್ಗೆ ಚಿತ್ರ ಕಟ್ಟಿಕೊಟ್ಬಿಟ್ರು. ನಮಗೆ ಸರಿ ಅನ್ನಿಸ್ಬಿಡ್ತು. ನೀವು ಹೇಳಿರಲ್ಲ, ದೊಡ್ಡಣ್ಣ ಕಲಿತು ಬೆಂಗಳೂರಿಗೆ ಹೋದ, ಅವನ ಮಕ್ಕಳು ಇಂಗ್ಲೀಷ್ ಮಾಧ್ಯಮದೊಳಗೆ ಕಲಿತರು. ನಮಗೆ ಕೀಳರಿಮೆ ಶುರುವಾಯಿತು, ನಾವು ಅಲ್ಲಿಗೆ ಹೊರಟ್ವಿ. ಹಳ್ಳಿಗಳನ್ನು ಬಿಟ್ಟು ನಾವು ದೊಡ್ಡ ಊರಿಗೆ ಬಂದ್ವಿ. ನಮ್ಮ ಊರು ಸತ್ತಿ, ಕೃಷ್ಣಾ ನದಿ ದಂಡೆ ಊರು, ಬೆಳಗಾವಿ ಜಿಲ್ಲೆಯೊಳಗೆ. ನಾವು ನಮ್ಮ ಕುಟುಂಬದವ್ರು ಎಲ್ಲರೂ, ನಮ್ಮ ಮನೆತನದವ್ರು ಎಲ್ಲರೂ ಸತ್ತಿ ಬಿಟ್ವಿ. ತಾಲೂಕು ಕೇಂದ್ರ ಅಥಣಿಗೆ ಬಂದ್ವಿ. ಇನ್ನೂ ಹೆಚ್ಚು ಕಲಿತ್ವಿ. ನಾವು ಯಾರೋ ಧಾರವಾಡಕ್ಕೆ ಬಂದ್ವಿ, ಯಾರೋ ಬೆಂಗಳೂರಿಗೆ ಬಂದ್ವಿ, ಯಾರೋ ಮುಂಬೈಗೆ ಬಂದ್ವಿ. ಅಲ್ಲಿಂದ ಮುಂದೆ ಅಮೇರಿಕಕ್ಕೆ ಹೋದ್ವಿ. ಇವತ್ತು ಸರ್ವೇ ಸಾಮಾನ್ಯ ಅಮೇರಿಕಕ್ಕೆ ಹೋಗೋದು. ಅನೇಕ ಕುಟುಂಬಗಳು, ಧಾರವಾಡದಂಥ ಊರೊಳಗಂತೂ ನೀವು ಬೇಕಾದಷ್ಟು ಮನೆಗಳನ್ನು ತೋರಿಸ್ಬೋದು. ಇವ್ರ ಮಕ್ಕಳು ಅಮೇರಿಕಾದೊಳಗಿದ್ದಾರೆ ಅಂತ. ಸರಿ, ಇವತ್ತು ಅಮೇರಿಕಕ್ಕೂ ಹೋದ್ವಿ. ಮುಂದೆ ಎಲ್ಲಿಗೆ ಈ ಪ್ರಶ್ನೆ. ಮುಂದೆ ಎಲ್ಲಿಗೆ ಹೋಗ್ತೀರಿ? ಇನ್ನು ಮುಂದೆ ಎಲ್ಲಿಗೆ?
ನಾವು ಮಂಗಳ ಗ್ರಹಕ್ಕೆ ಹೋಗಿ ಜೀವನ ಮಾಡುವವರಿದ್ದೀವ, ಚಂದ್ರ ಗ್ರಹಕ್ಕೆ ಹೋಗಿ ಜೀವನ ಮಾಡುವವರಿದ್ದೀವ. ಈ ಈ ಈ ಈ ಈ ಪಯಣ ಇದೆಯಲ್ಲ, ಹಳ್ಳಿಯಿಂದ ಊರಿಗೆ, ಊರಿನಿಂದ ದೊಡ್ಡ ಊರಿಗೆ, ಅಲ್ಲಿಂದ ಮಹಾನಗರಕ್ಕೆ, ಅಲ್ಲಿಂದ ಅಮೇರಿಕೆಗೆ, ಸರಿ ಇಲ್ಲಿಗೆ ಬಂದು ಮುಟ್ಟಿ ಆಯಿತು, ಮುಂದೆ ಎಲ್ಲಿ ಹೋಗೋರಿದ್ದೀವಿ ನಾವು? ಮುಂದೆ ಎಲ್ಲಿಗೆ? ಎಲ್ಲಿಗೆ ಎಲ್ಲಿಗೆ ಹೋದರೆ ನಾವು ನಮ್ಮ ಸುಖ, ಸಮಾಧಾನ, ನೆಮ್ಮದಿಯನ್ನು ಕಂಡುಕೊಳ್ಳುವವರಿದ್ದೀವಿ. ಇಷ್ಟು ದಿವಸ ಯಾಕೆ ಓಡಿದ್ವಿ ನಾವು? ಅಲ್ಲಿ ಹೋದರೆ ನಮಗೆ ನೆಮ್ಮದಿ ಇದೆ, ಅಲ್ಲಿ ಹೋದರೆ ನಮಗೆ ಬದುಕಿದೆ, ಅಲ್ಲಿ ಹೋದರೆ ನಮಗೆ ಸುಖ ಇದೆ ಅಂತ. ಸರಿ, ಅಮೇರಿಕಾನು ಮುಟ್ಟಿದ್ವಲ್ಲ, ಮುಂದೆ ಅಲ್ಲಿ ಅಲ್ಲಿಯೇ ತಳ ಊರವ್ರಿದ್ದೀವ, ಅಲ್ಲಿಯೂ ಇವೇ ಸಮಸ್ಯೆಗಳಿದ್ದಾವೆ ಇವತ್ತು. ಅಮೇರಿಕೆಯೊಳಗೆ ಮಾರಾಟ ಆಗ್ತಾ ಇರುವಷ್ಟು ನಿದ್ದೆ ಗುಳಿಗೆಗಳ ಜಗತ್ತಿನ ಬೇರೆ ಯಾವ ದೇಶದೊಳಗೂ ಮಾರಾಟ ಆಗೋದಿಲ್ಲ. ಅಯ್ಯೋ, ಏನು ಶಾಕಿಂಗ್ ಇದು! ಭಾಳ ದೊಡ್ಡ ಪ್ರಮಾಣ. ಯಾಕಂದರೆ ಅವರಿಗೆ ನೆಮ್ಮದಿ ಇಲ್ಲ, ನೆಮ್ಮದಿ ಇಲ್ಲ, ನಿದ್ದೆ ಇಲ್ಲ. ಪ್ರೋಝ್ಯಾಕ್ ಅನ್ನುವಂಥ ಒಂದು ಔಷಧಿ ಬಹಳ ದೊಡ್ಡ ಪ್ರಮಾಣದೊಳಗೆ ಮಾರಾಟ ಆಗೋದು ಅಮೇರಿಕಾದೊಳಗೆ. ನಾವು ಅಮೇರಿಕಾ ಮುಟ್ಟಿದ್ದೀವಿ, ಮುಂದೆ ಎಲ್ಲಿ? ಹಳ್ಳಿಗಳು ಖಾಲಿ ಆಗ್ತಾ ಇದ್ದಾವೆ. ಬೆಂಗಳೂರಿನಂಥ ಊರುಗಳು ಹೊಟ್ಟೆ ಬಿರಿಯುವಷ್ಟು, ಒಡೆದು ಹೋಗುವಷ್ಟು ಬೆಳೆದು ಬಿಟ್ಟಾವೆ ಇವತ್ತು. ಅಲ್ಲಿ ಸುಖ ಇಲ್ಲ ಅನ್ನೋದು ಬಹಳಷ್ಟು ಜನರಿಗೆ ಮನವರಿಕೆ ಆಗ್ತಾ ಇದೆ. ಬದುಕಿನ ಬಹಳ ಮಹತ್ವದ ಭಾಗವನ್ನು, ಬಹಳ ಗಟ್ಟಿಯಾದಂಥ ಚಂದವಾದಂಥ ಬದುಕಿನ ಭಾಗವನ್ನು ನಾನು ದಟ್ಟಣೆಯೊಳಗೆ, ವಾಹನದ ಇದರೊಳಗೆ ಕಳ್ಕೊಳ್ತಾ ಇದ್ದೀನಿ ಅನ್ನೋದು ಗೊತ್ತಾಗ್ತಾ ಇದೆ. ಮುಂದೆಲ್ಲಿ?